ಬೆಂಗಳೂರಿಗರೆ ಎಚ್ಚರ ಎಚ್ಚರ. ಕೆಂಡವಾದಂತಹ ಸೂರ್ಯ ಭೂಮಿ ರಣರಣ ಅಂತ ಇದೆ. 110 ವರ್ಷದ ಬಳಿಕ ಈಗ ಮತ್ತೆ ಬಂತು ರಣಭೀಕರ ಬಿಸಿಲು. ಮುಂಗಾರು ಆರಂಭವಾಗಿದ್ರು ಕೂಡ ಸೂರ್ಯನ ಒಂದು ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಬೆಂಗಳೂರಿಗರೆ ಎಚ್ಚರ ಎಚ್ಚರ. ಕೆಂಡವಾಗಿದೆ ಈಗ ಸೂರ್ಯನ ಕಿರಣಗಳು. ಭೂಮಿ ರಣರಣ ಅಂತ ಇರುವಂಥದ್ದು. 110 ವರ್ಷದ ಬಳಿಕ ಮತ್ತೆ ಈಗ ರಣಭೀಕರ ಬಿಸಿಲು ಬಂದಿರುವಂಥದ್ದು. ಮುಂಗಾರು ಆರಂಭವಾಗಿದೆ, ಆದರೂ ಕೂಡ ಸೂರ್ಯ ಇಲ್ಲಿ ಗರಮ್ಮೋ. ಮಳೆಗಾಲದಲ್ಲೂ 110 ವರ್ಷಗಳ ದಾಖಲೆಯ ಬಿಸಿಲಿದೆ. ವಿಪರೀತ ಬಿಸಿಲಿನ ಬೇಗೆಯಿಂದ ಬೆಂದ ಕಾಳೂರಿನ ಮಂದಿ ಬಳಲ್ತಾ ಇದ್ದಾರೆ. ಜುಲೈ ತಿಂಗಳಲ್ಲಿ 110 ವರ್ಷದ ನಂತರ ರಣ ಬಿಸಿಲು ಬರ್ತಾ ಇರುವಂಥದ್ದು. 1914ರಿಂದ 1916ರ ನಂತರ ದಾಖಲಾದಂತಹ ಅತಿ ಹೆಚ್ಚು ಬಿಸಿಲು. ಅಂದ್ರೆ 110 ವರ್ಷದ ನಂತರ ಬರೋಬ್ಬರಿ 33.1 ಡಿಗ್ರಿ ಸೆಲ್ಸಿಯಸ್ ಆಗಿರುವಂಥದ್ದು. ನಿನ್ನೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ರಣ ಬಿಸಿಲು ದಾಖಲಾಗಿದೆ. ಅಂದ್ರೆ 110 ವರ್ಷಗಳ ನಂತರ. ಆದರೆ ಬೆಂಗಳೂರಿನಲ್ಲಿ 3ರಿಂದ 4 ಡಿಗ್ರಿ ಉಷ್ಣ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಇನ್ನು ಒಂದು ವಾರ ಬೇಸಿಗೆಯ ವಾತಾವರಣ ಇರುತ್ತೆ. ಇನ್ನು ಒಂದು ವಾರ ವಿಪರೀತ ಬಿಸಿಲು ಬಳಿಕ ಕೊಂಚ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಈಗ ಹವಾಮಾನ ತಜ್ಞರು ತಿಳಿಸಿರುವಂಥದ್ದು. ಬೆಂಗಳೂರಿಗರೆ ಎಚ್ಚರ. ಯಾಕಂದ್ರೆ ನೋಡಿ, ವಿಪರೀತ ಬಿಸಿಲು. ಇದು ಮಳೆಗಾಲನ ಬೇಸಿಗೆಗಾಲನ ಅನ್ನುವಂತಹ ಅನುಮಾನ ಬಂದುಬಿಡುತ್ತೆ. ಆ ಮಟ್ಟಿಗೆ ಬಿಸಿಲು, ಒಂದು ವಾರಗಳ ಕಾಲ ಬಿಸಿಲಿರುತ್ತೆ. ಈ ಬಗ್ಗೆ ಹವಾಮಾನ ಇಲಾಖೆ ಸೂಚನೆಯನ್ನ ನೀಡಿರುವಂಥದ್ದು. ಅಂದ್ರೆ ಒಂದು ವಾರಗಳ ಕಾಲ ವಿಪರೀತ ಬಿಸಿಲಿರುವಂಥದ್ದು, ಬೇಸಿಗೆಗಾಲ ತರ ಬಿಸಿಲಿರುತ್ತೆ. ಏನು 10 ವರ್ಷದಲ್ಲಿನ ಉಷ್ಣಾಂಶ ಹೆಚ್ಚಾಗಿರುವಂಥದ್ದು. ಏನು 2016ರ ಜುಲೈ 15 ಏನಿತ್ತು 30.5 ಇತ್ತು ಬಿಸಿಲಿನ ತಾಪಮಾನ. ಈಗ 2017ರ ಜುಲೈ 29ರಂದು 31.3 ಡಿಗ್ರಿ ಇತ್ತು. ಈಗ 2018ರ ಜುಲೈ 30.2 ಡಿಗ್ರಿ ಇತ್ತು. 2019ರ ಜುಲೈನಲ್ಲಿ 31.2 ಡಿಗ್ರಿ ಇತ್ತು. 2020ರ ಜುಲೈ 23ರಂದು 31.0 ಡಿಗ್ರಿ ಇತ್ತು. ಇನ್ನು 2021ರ ಜುಲೈ 21 32.7 ಡಿಗ್ರಿ ಬಿಸಿಲಿನ ತಾಪಮಾನ ಇತ್ತು. 2023ರ ಜುಲೈನಲ್ಲಿ ಜುಲೈ 2ರಲ್ಲಿ 30.8 ಡಿಗ್ರಿ ಇತ್ತು. 2024 ಜುಲೈ 13ರಂದು 31 ಡಿಗ್ರಿ ಇತ್ತು. ಈಗ 2025ರ ಜುಲೈ 12ರಲ್ಲಿ 30 ಡಿಗ್ರಿ ಇರುವಂಥದ್ದು. ಆದರೆ ಈಗ ಅತಿ ಹೆಚ್ಚಿದೆ. ಅಂದರೆ 110 ವರ್ಷಗಳ ಹಿಂದೆ ಏನು ಬಿಸಿಲು ತಾಪಮಾನ ಇತ್ತೋ ಆ ತಾಪಮಾನ ಈಗ ಮತ್ತಷ್ಟು, ಅಂದರೆ ಈ ಇಯರ್ನಲ್ಲಿ ಬಂದಿರುವಂಥದ್ದು. ಜುಲೈನಲ್ಲಿ ಮಳೆ ಆರಂಭ ಆಗಬೇಕಿತ್ತು, ಮುಂಗಾರಿನ ಸೀಸನ್ ಇದು. ಆದರೆ ಇದು ಬೇಸಿಗೆನಾ ಅನ್ನುವಂತಹ ಅನುಮಾನ ಜನರಿಗೆ ಬಂದ್ಬಿಟ್ಟಿದೆ. ಆ ಮಟ್ಟಿಗೆ ನಿನ್ನೆ ಬಿಸಿಲಿರುವಂಥದ್ದು. ಇನ್ನೂ ಒಂದು ವಾರಗಳ ಕಾಲ ಬಿಸಿಲು ಇರುತ್ತೆ. ಬೇಸಿಗೆಯ ರೀತಿಯಲ್ಲಿ ಭೂಮಿ ಕೆಂಡ ರೀತಿಯಲ್ಲಿ ಸುಡುತ್ತಾ ಇರುತ್ತೆ. ಆ ಮಟ್ಟಿಗೆ ಬಿಸಿಲಿರುತ್ತೆ. 110 ವರ್ಷದ ನಂತರ ರಣರಣ ಬಿಸಿಲು ಆರಂಭ ಆಗಿದೆ. 1914ರಿಂದ 16ರ ನಂತರ ದಾಖಲಾಗಿರುವಂಥದ್ದು ಈ ಒಂದು ಉಷ್ಣಾಂಶ.